ಸರ್, ಇವತ್ತು ವೀಣಾ ಮೇಡಮ್ ಅವರಿಗೆ ಟಿಕೆಟ್ ಸಿಗದೇ ಹಿನ್ನೆಲೆಯಲ್ಲಿ ಸಾಕಷ್ಟು ಜಿಲ್ಲೆಯಲ್ಲಿ ಅದಕ್ಕೆ ಸಭೆಯಲ್ಲಿ ಕೂಡ ಒಂದು 2 ದಿನಗಳ ನಂತರ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ತಾವು ಅಸಮಾಧಾನ ಶಮನ ಮಾಡಲಿಲ್ಲ. ಏನಾಗಿದೆ ಇವತ್ತೆಲ್ಲ ಸಮಾಜದ ರಾಜ್ಯದಲ್ಲಿರುವಂಥ ಆಗಲಿ ಜಿಲ್ಲೆಯಲ್ಲಿರುವಂಥ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳ ಸಭೆಯನ್ನು ಇವತ್ತು ಅವ್ರು ಕರೆದಿದ್ದರು. ನಿನ್ನೆ ಕೂಡ ನನಗೆ ಕೂಡ ಬರಲೇಬೇಕನ್ನುವಂಥ ಮಾತನ್ನು ಹೇಳಿದರು. ಯಾಕಂದರೆ ಇವತ್ತು ನಾನು ಕಾರ್ಯಾಧ್ಯಕ್ಷನಾಗಿ ಬರೋಕಿನ ಪೂರ್ವದಲ್ಲಿ ಒಂದು ಸಮಾಜದ ನಾನು ಒಬ್ಬ ಮುಖಂಡ ಅಂತೇಳಿ ನಾನು ಇವತ್ತು ಬಂದೇನೆ. ಇವತ್ತು ಇದನ್ನು ಈಗಾಗಲೇ ನಾ ಅಧ್ಯಕ್ಷರಿಗಾಗಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ನಾನು ತರ್ತೀನಿ. ಇವತ್ತು ಆದಂಥ ವಿಷಯನ್ನಾಗಲಿ ಹೋಗಿ ನಾನು ಗಮನಕ್ಕೆ ತರುವಂಥ ಕೆಲಸ ನಾನು ಮಾಡ್ತೀನಿ. ಯಾಕಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಇನ್ಯಾರು ಯಾವ ರೀತಿಯಾರ ಸರಿ ಮಾಡೋಣ ಅಂತ ಮಾತನ್ನು ನನಗೆ ಹೇಳ್ಕಳ್ಸಾರ. ಆಮೇಲೆ ಇವತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಂಥ ತಿಮ್ಮಾಪುರ ಅವರು ಕೂಡ ಇಲ್ಲಿ ಬಂದಿದ್ರು. ಈಗ ಅವ್ರು ಕೂಡ ಬಂದು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದಂಥ ಟೈಮಲ್ಲಿ ಮುಖ್ಯಮಂತ್ರಿಗಳು 28ನೇ ತಾರೀಕಿಗೆ ಅವಕಾಶ ಕೊಟ್ಟರೆ 28ನೇ ತಾರೀಕು ಹೋಗಿ, ಯಾಕಂದರೆ ಈಗ ಸಹಜವಾಗಿ ತಾವು ಕೂಡ ಎಲ್ಲರೂ ಸಾಕಷ್ಟು ಮಂದಿಗೆ ಆಕ್ರೋಶ ಇದೆ. ಆಮ್ಯಾಗ ವೀಣಾ ಅವರು ಕೂಡ ಹೋದ ವರ್ಷ ಅವರು ಅಭ್ಯರ್ಥಿಯಾಗಿದ್ದರು. ನಾ ಕೂಡ ಒಂದು ಟೈಮ್ನಲ್ಲಿ ನಾನು ಅಭ್ಯರ್ಥಿಯಾಗಿದ್ದೆ. ಈ ಸಲ ನಾನಾಗಲೇ ಒಲ್ಲೆ ಅಂತ ಬಿಟ್ಟೆ. ಆದರೆ ಅವರು ನಿಂದ್ರು ಅಂತ ಅಪೇಕ್ಷೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಇಟ್ಕೊಂಡು 5 ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ಯಾರ. ಸಹಜವಾಗಿ ಆ ನೋವು ಇವತ್ತು ಅವ್ರಿಗೆ ಇದ್ದಿದ್ದ ನಂತರ ಯಾರೂ ನೋವು ಅಲ್ಗಳಕ್ಕಾಗಲ್ಲ. ಈ 5 ವರ್ಷ ಓಡಾಡೋದಂಥದ್ದು ಏನು ಸರ್? ನನಗೆ ನೋಡ್ಲಿ ಇದು ಹೈಕಮಾಂಡ್ ಅಥವಾ ನಮ್ಮ ಲೀಡರ್ಗಳು ಅದ ತೀರ್ಮಾನ ಯಾಕೆ ನೋಡ್ರಂತದ್ದು 28ಕ್ಕೆ ನಾವು ಕೇಳ್ತೀವಿ. ನಾವು ಕೂಡ ಈಗಾಗಲೇ ಜಿಲ್ಲೆ ಶಾಸಕರು ಸರ್ ಅವ್ರ ಹೆಸರಲ್ಲಿ ಹೈಕಮಾಂಡ್ ಹೋಗ್ಲಾರ ಮಟ್ಟಿಗೆ ನೋಡ್ಕೊಂಡ್ರು ಅನ್ನೋಂಥದ್ದೊಂದು ಮಾತು ಅದು ಹೇಳ್ತಾರೆ. ಬೇಕೆ ಅವ್ರ ಹೆಸರು ಮೊದಲಿಂದ ಇತ್ತಲ್ಲ, ಅವ್ರ ಹೆಸರು ಇತ್ತನ್ನೋ ಅದ್ರಾಗೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಕೆಲವೊಂದು ಮಂದಿ ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿರ್ಬೋದು. ಅಲ್ಲಲ್ಲ, ಕೆಲವು ಮಂದಿ ಅಭಿಪ್ರಾಯಗಳನ್ನ ಹೇಳಿರ್ಬೋದು, ಅವ್ರವ್ರ ಅಭಿಪ್ರಾಯಗಳನ್ನ ತಿಳಿಸಿರ್ಬೋದು. ಆದ್ರೆ ಅವರು ಒಬ್ಬ ಅಭ್ಯರ್ಥಿ ಆಗ್ಯಾರ ಅಥವಾ ಅವ್ರು ಅರ್ಜಿ ಹಾಕ್ಯಾರ. ಆಮೇಲೆ ಹೋಸಲ ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ ಅದರ, ಹಾಗಾಗಿ ಆ ರೀತಿ ಅನ್ನೋಕೆ ಆಗಂಗಿಲ್ಲ ಏನು. ಬಟ್ ಇದನ್ನು ನಾವು ಪಕ್ಷದ ಮಟ್ಟದಲ್ಲಿ ಅದನ್ನು ನಾವು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ. ಇಲ್ಲಿ ಶಾಸಕರು ಕರಿತೀವಿ, ಮುಖ್ಯಮಂತ್ರಿಗಳು ಇರ್ತಾರೆ, ಆಮೇಲೆ ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಇರ್ತಾರೆ. ಎಲ್ಲರೂ ಕೂಡ ನಾವು ಮೀಟಿಂಗ್ ಮಾಡ್ತೀವಿ. ನನಗೆ ಅವೆಲ್ಲ ಗುರುತಿಲ್ಲ ಅಂಥವೆಲ್ಲ. ಕೆಲವು ಮಂದಿ ಅಂಥವೇ ಹೆಂಗೆ ಆಕತಿ. ಅವ್ರು ಕೂಡ ನೂತನವಾಗಿ ಕಾರ್ಯಾಧ್ಯಕ್ಷರಾದ ಮೇಲೆ ಇದು ಹೊಸ ಸವಾಲು ಸರ್ ನಿಮ್ಗೆ. ಈ ಅನ್ಯಾಯದಂತ ನೂತನವಾಗಿ ಇದಾಗಕ್ಕೆ ಇಂಥ ಕೆಲಸಗಳನ್ನ ಸಾಕಷ್ಟು ವರ್ಷದಿಂದ ನಾನು ಮಾಡ್ಕೊತ ಬಂದೀನಿ. ನಾನು ML ಆಗಿ 20 ವರ್ಷ ಆಗೋತು. 20 ವರ್ಷದಿಂದ ML ಆಗೀನಿ. ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡೀನಿ. ಪಕ್ಷದ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡೀನಿ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡೀನಿ. ಜಿಲ್ಲಾ ಅಧ್ಯಕ್ಷ ಆಗಿ ನಮ್ಮ ಪಕ್ಷದಲ್ಲಿ ಮೊದಲಿಂದ ನಾವು ದುಡ್ಕೊತ ಬಂದೀವಿ. ಪಕ್ಷದ ತತ್ವ ಸಿದ್ಧಾಂತ ಮೇಲೆ ನಾವೆಲ್ಲ ಬಂದಂಥವ್ರು ಇದೀವಿ. ಇದನ್ನು ಒಳ್ಳೆ ಇದೆ ಅಂತ ತಿಳ್ಕೊಳಕ್ಕಾಗಲ್ಲ. ಈಗ ಇದು ಇರಲ್ಲ ಅಂದ್ರೂ ಅವ್ರ ಸಲುವಾಗಿ ಯಾವತ್ತೂ ಹೋರಾಟ ಮಾಡೇವು ನಾವು. ಅವ್ರದ್ದು ಯಾವುದೋ ವಿಚಾರ ಇದ್ದಂಥ ಟೈಮಲ್ಲಿ ಹೋರಾಟ ಮಾಡ್ತಿರ್ತೀವಿ. ಸರ್, ನೀವು ಒಬ್ಬರು ಸಮಾಜದ ಮುಖಂಡರಾಗಿ ಅವ್ರು ಭಾಳ ಬೇಕಾದ ಪಕ್ಷದ ಹಿರಿಯರು 28ಕ್ಕೆ ನಡೆಯೋ ಸಭೆಯಲ್ಲಿ ನಾವೆಲ್ಲ ಮಾತಾಡ್ತೀವಿ. ಕರೆಕ್ಟ್, ಇಟ್ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್. ಆದರೆ ಅವ್ರ ಬೆಂಬಲಿಗರು ಇವ್ರನ್ನ ಪಕ್ಷೇತರವಾಗಿ ಸ್ಪರ್ಧೆ ಇಳಿಸಬೇಕು ಅನ್ನೋ ವಿಚಾರ. ಅದನ್ನೆಲ್ಲ ನಾವು ಅಷ್ಟರು ಕೂಡ ತೀರ್ಮಾನ ತೊಗೊಂತೀವಿ. ನಾವೆಲ್ಲ ಮಾತಾಡ್ತೀವಿ ಅಷ್ಟರು. ನಾವು ಯಾರು ಹೊರಗಿನವರಿಲ್ಲ, ಒಂದ ಮನೆಯವರಿದ್ದ ಅದೇವು ನಾವು ಅಷ್ಟರು. ನಂದೆಲ್ಲರೂ ಕೂಡ ನಾವು ಅಷ್ಟರು. ಇದೆಲ್ಲ ಏನು ನಮ್ಮ ಬಳಗ ಬಂದೈತಿ, ಯಾವ ಬಳಗ ಬಂದರೂ ಕೂಡ ಸಮಾಜ ಬಳಗ ಬಂದರೂ ಕೂಡ ನಾವು ಒಂದು ಫ್ಯಾಮಿಲಿ ಇದು. ನಮ್ಮ ಒಂದು ಮಣಿತನ ಒಂದು ಕುಟುಂಬ ಇದ್ದಂಗೆ ನಾವು ಒಟ್ಟರು ಕೂಡ ಒಂದೇ ಮಾಡ್ತೀವಿ. ಕುಟುಂಬಸ್ಥರು ಸದಸ್ಯರ ಜೊತೆ ಇದ್ದೇ ಇದು ಟಿಕೆಟ್ ಕೈ ತಪ್ಪಿದ್ರೆ ಅದು ಬಹಳ ದುಃಖದ ಸಂಗತಿ. ಯಾರು ಇಲ್ಲ ಅಂದ್ರೆ ಓಕೆ, ಎಲ್ಲ ಸದಸ್ಯರು ಜೊತೆಗಿದ್ದಾಗ ತಪ್ಪೇದಲ್ಲ, ಆ ಕಾರಣಕ್ಕೆ ಕೇಳ್ತಾರೆ. ಇಲ್ಲ, ನಾವು ಒಟ್ಟರು ಕೂಡ ಮಾತಾಡ್ತೀವಿ. ಒಟ್ಟರು ಕರೆದೇವಲ್ಲ, ಅದಕ್ಕೆ ಯಾರು ಬರ್ತೀರಿ ಬರ್ರಿ ಅಂತ ಕರೆದೀವಿ ನಾವು. ಅವ್ರಿಗೇನು ಹೇಳಿ ನಾವು ಯಾರು ಬರ್ತೀರಿ ಬರ್ರಿ ಅಂತ ಕರೆದೀವಿ. ಮುಖಂಡರು ಕೂಡ ಮಾತಾಡ್ತೀವಿ. ಥ್ಯಾಂಕ್ ಯು.